ಅಂತ ಪ್ಲೇಸ್ ಇದೆ, ಅವಳು ಯಾವಾಗ್ಲೂ ಸ್ಟಡಿ ಮಾಡುವಂತ ಜಾಗ ನಿಮಗೆ ತೋರಿಸ್ತೇನೆ ನಾನು. ಇವಾಗ ಕೂಡ ಅವಳು ಕೈಯಲ್ಲಿ ಬರೆದ ಇಂಕಿದ್ದು ಮಾರ್ಕಿಂಗ್ ಈಗ ಕೂಡ ಒಂದು ಕೂತಿರುವ ಜಾಗದಲ್ಲಿ ಇದೆ ಸರ್. ಇವಾಗ ಕೂಡ ಅದು ಮೊನ್ನೊಂದು ವಿಡಿಯೋಗೆ ನಾನು ತೋರಿಸಿದೆ ನಾನು. ಅದೇ ಪ್ಲೇಸ್ ಇವತ್ತೊಂದು ಕಡೆ ನಾಲೊಂದು ಕಡೆ ಇಲ್ಲ ಅಂತ ಒಂದು ಶಿಸ್ತಿನ ಹುಡುಗಿ. ಅವಳ ಅಕ್ಕನ ಮದುವೆಗೆ ಅವಳು ಸಾಯೋಕ್ಕಿಂತ ಒಂದು 3-4 ತಿಂಗಳು ಮುಂಚೆ ಅಕ್ಕನ ಮದುವೆ ಆಯ್ತು. ಎಲ್ರಿಗೂ ಮನೆಯಲ್ಲಿ ಬಟ್ಟೆ ತೆಗೆದ್ರು ಅವ್ರ ತಂದೆನೆ. ಆದ್ರೆ ಇವಳು ನನ್ನ ಬೇಡಪ್ಪ, ನೀವು ಕಷ್ಟದಲ್ಲಿದ್ರೆ ನಾನು ದುಡ್ದು ಹಣ ನನ್ನ ಹತ್ರ ಇದೆ, ನಾನೇ ಹಣ ಕೊಟ್ಟು ತಗೋತೇನೆ ಅಂತ ಹೇಳಿ ತಗೊಂಡಿರೋ ಬಟ್ಟೆ ಇವಾಗ ಕೂಡ ತೆಗೆದಿಟ್ಟಿದ್ದಾರೆ ಅವರು. ಒಂದೇ ಸತಿ ಹಾಕಿರೋದು ಅವಳು ಅಕ್ಕನ ಮದುವೆ ದಿವಸಕ್ಕೆ ಅಂತ ಹಾಕಿದ್ದು. ಆಮೇಲೆ ಹಾಕಕ್ಕಾಗಿಲ್ಲ, ಒಂದು 4 ತಿಂಗಳವರೆಗೆ ಸೌಜನ್ಯ ಪ್ರಕರಣ ಆಗೋಯ್ತು ಸರ್. ಅದನ್ನ ನೆನ್ಸ್ಕೊಂಡ್ಬಿಟ್ರೆ ಇವಾಗ ಕೂಡ ಒಂದೊಂದ್ಸತಿ ನಮಗೆ ರಾತ್ರಿ ಕನಸಲ್ಲಿ ಒಂದೊಂದ್ಸಲ ನಾವು ಇದೇನ ಕನಸಿರ್ಬೇಕು ಸತ್ಯ ಅಲ್ಲ ಅನ್ನೋ ರೀತಿ ಆಗ್ಬಿಡ್ತು ಸರ್. ಆ ಸ್ಟಾರ್ಟಿಂಗ್ ಇಂದ ಇವಾಗ ಕೂಡ ಅದೊಂಥರ ನಮಗೆ ಮರೆಯಲಾಗದಂತ ಒಂದು ಘಟನೆ. ಈಗ ಮನುಷ್ಯ ಹುಟ್ಟಿದ ಮೇಲೆ ಸಾಯೋದು ಸಹಜನೇ, ಆದ್ರೆ ಇದು ಸಾಯೋ ರೀತಿ ನೋಡಿದ್ರೆ ಇಡೀ ನಮ್ಮ ದೇಶದಲ್ಲಿ ಈ ತರ ಪ್ರಕರಣ ಎಲ್ಲಿ ಆಗಿರ್ಲಿಕ್ಕಿಲ್ಲ ಸರ್. ಅಂತ ಹೇಳಿದ್ರೆ ಇದು ಯಾರೋ ಒಬ್ಬ ವ್ಯಕ್ತಿಯಿಂದ ಆಗಿರೋದಲ್ಲ, ಅದು ಬಿಟ್ಟು ಈಗ ಒಂದು 5-6 ಜನ ಇದರಲ್ಲಿ ಸೇರಿದ್ದಾರೆ. ಅದು ಯಾರಂತ ನಾವು ಆರೋಪ ಕೂಡ ಮಾಡಿದ್ದೇವೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ, FIR ಮಾಡಿಲ್ಲ.